ಕನ್ನಡ ನಾಡು ಕಂಡಂತಹ ಶ್ರೇಷ್ಠತಮವಾದಂತಹ ಸಾಲಿನಲ್ಲಿ ಪ್ರಾತಸ್ಮರಣೀಯರು ಹಾಗೂ ಸಂಧ್ಯಾ ವಂದನೀಯರು ಆಗಿರತಕ್ಕಂತಹ ಒಬ್ಬ ಮೇರು ನಟ. ಅವರ ಬಗ್ಗೆ ನಾವೆಲ್ಲರೂ ಕೂಡ ಇಲ್ಲಿ ಸೇರಿಕೊಂಡು ಅವರ ವಿಚಾರಧಾರೆಗಳನ್ನು ನಾವು ಸವಿಸ್ತಾರವಾಗಿ ಚರ್ಚೆ ಮಾಡುವ ಮೂಲಕ, ಅನುಭವಿಸುವ ಮೂಲಕ, ರಸಸ್ವಾದನೆಯ ಮಾಡುವ ಮೂಲಕ ನಾವೆಲ್ಲರೂ ಕೂಡ ಇವತ್ತು ಒಂದು ದಿನವನ್ನು ಕಳೆಯೋಣ ಅಂತ ನಾವಿಲ್ಲಿ ಬಂದಿದ್ದೇವೆ. ನನ್ನ ಹೆಸರು ಊರ ನಾಗೇಶ್ ಅಂತ, ನಿವೃತ್ತ ಚಿತ್ರಕಲಾ ಶಿಕ್ಷಕ, ಮೂಲತಃ ಕುಶಾಲನಗರರು. ನಾವೆಲ್ಲರೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾವನ್ನು ನೋಡಿ ಬೆಳೆದವರು. ಇತಿಹಾಸವನ್ನು ಅರ್ಥ ಮಾಡಿಕೊಳ್ಳುವುದಾಗಲಿ, ಸಾಹಿತ್ಯವನ್ನು ಓದುವುದಾಗಲಿ, ಸಾಹಿತ್ಯವನ್ನು ಅರ್ಥ ಮಾಡಿಕೊಳ್ಳುವುದಾಗಲಿ, ಇವೆಲ್ಲವೂ ನಮಗೆ ಬಂದಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಚಿತ್ರಗಳು. ಸಾಧನೆಯ ಹಿಂದೆ ಹೋಗಬೇಕು ಅಂತ ಹೇಳ್ತಾರೆ. ಸಾಧನದ ಹಿಂದೆ ಹೋದರೆ ನಮಗೆ ಅತೃಪ್ತಿ ಆಗುತ್ತೆ, ಸಾಧನೆಯ ಹಿಂದೆ ಹೋದರೆ ಸಂತೃಪ್ತಿ ಸಿಗುತ್ತೆ. ಇದಕ್ಕೆ ಪೂರಕವಾಗಿ ನಡೆದು ಬದುಕಿ ತೋರಿಸಿದ ಮೇರು ನಟ ಅಂತ ಹೇಳಿದರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಬದುಕಿದ್ದಿದ್ರೆ ಇಂದಿಗೆ ಸುಮಾರು 97 ವರ್ಷ ದಾಟಿ 98 ವರ್ಷಗಳಾಗ್ತಾ ಇತ್ತು. 77 ವರ್ಷಗಳ ಕಾಲ ಈ ಭೂಮಿಯ ಮೇಲೆ ಓಡಾಡ್ತಾರೆ. 50 ವರ್ಷಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ಭಾಷೆಯ ಮೂಲಕ, ಭಾವನೆಯ ಮೂಲಕ, ಬಣ್ಣದ ಮೂಲಕ, ನಯ, ವಿನಯ, ಅಭಿನಯದ ಮೂಲಕ, ಭಕ್ತಿ ಮತ್ತು ಶಕ್ತಿಯ ಮೂಲಕ ಕನ್ನಡವನ್ನು ಇಂಪಾಗಿ, ಕಂಪಾಗಿ, ತಂಪಾಗಿಸಿ ದಾರಿ ತೋರಿಸಿದ ಮಹಾನ್ ನಟ, ಮಹಾನ್ ಚೇತನ ಡಾಕ್ಟರ್ ರಾಜ್ಕುಮಾರ್ ಅವರು. ಮನಸ್ಸು ಮಡಿಯಾಗಬೇಕು, ದೇಹ ಗುಡಿಯಾಗಬೇಕು, ಮಾತು ನುಡಿಯಾಗಬೇಕು. ಈ 3 ಮಾತಿನಂತೆ ನಡೆದುಕೊಂಡಂತಹ ಮಹಾನ್ ವ್ಯಕ್ತಿ ನಮ್ಮ ಅಣ್ಣವರು. ಮನಸ್ಸನ್ನು ಮಡಿ ಮಾಡಿಕೊಂಡ್ರು. ಮಡಿ ಮಾಡ್ಕೊಳ್ಳೋದು ಅಂದರೆ ಬೇರೆ ಅರ್ಥ ಅಲ್ಲ, ಶುಚಿ ಆಗುವುದು ಅಂತ. ಮನಸ್ಸನ್ನು ಯಾವಾಗಲೂ ಶುಚಿಯಾಗಿ ಇಟ್ಕೊಳ್ತಾ ಇದ್ರು. ದೇಹವನ್ನು ಗುಡಿಯಾಗಿಸಿಕೊಂಡ್ರು. ಈ ದೇಹವನ್ನು ಗುಡಿಯಾಗಿಸಿಕೊಂಡು ಎಲ್ಲ ಕನ್ನಡಿಗರನ್ನು ತಮ್ಮ ಹೃದಯದಲ್ಲಿ ಇಟ್ಕೊಂಡ್ರು. ಅದಕ್ಕೆ ಅವರು ಅಭಿಮಾನಿ ದೇವರುಗಳೇ ಅಂತ ಕರೆದ್ರು. ಆ ದೇವರುಗಳನ್ನು ಅವರು ಹೃದಯದಲ್ಲಿ ಇಟ್ಕೊಂಡ್ರು. ಮಾತನ್ನು ನುಡಿಯಾಗಿಸಿದರು. ಪ್ರತಿಯೊಂದು ಮಾತು ಕೂಡ ನುಡಿಯಾಯಿತು. ಆ ನುಡಿ ಕೂಡ ಮನೆ ಮಾತಾಯಿತು. ಕನ್ನಡವನ್ನು ಹೇಗೆ ಮಾತಾಡಬೇಕು, ಹೇಗೆ ಅದನ್ನು ಆಸ್ವಾದಿಸಬೇಕು ಅನ್ನೋದಕ್ಕೆ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಮೂಡಿ ಬಂದಂತಹ ಕನ್ನಡ ಪದಗಳು ನಮಗಿಂದು ಕಿವಿಯಲ್ಲಿ ಅಚ್ಚಳಿಯದೆ ಉಳಿದಿದೆ. ಶಿಕ್ಷಣ ಅಂತ ಹೇಳಿದರೆ ನಾವೆಲ್ಲರೂ ಕೂಡ ಏನೋ ಬ್ಯಾಗ್ನಾಥ್ ಹಾಕ್ಕೊಂಡು, ಟೈ ಕಟ್ಕೊಂಡು, ಸೊಂಟಕ್ಕೆ ಬೆಲ್ಟ್ ಹಾಕ್ಕೊಂಡು, ಕಾಲಿಗೆ ಶೂ ಕಟ್ಕೊಂಡು, ವ್ಯಾನ್ ಹತ್ಕೊಂಡು, ಟಾಟಾ ಮಾಡ್ತಾ ಬೆನ್ನ ಮೇಲೆ ಒಂದು ಹೊರೆ ಪುಸ್ತಕ ಹೊತ್ಕೊಂಡು ಹೋಗೋದು ಅಂತ ನಾವು ಅಂದ್ಕೊಂಡ್ಬಿಟ್ಟಿದ್ವಿ. ರಾಜ್ಕುಮಾರ್ ಅವರ ವಿಚಾರದಲ್ಲಿ ತೆಗೆದುಕೊಂಡ್ರೆ ಶಿಕ್ಷಣ ಅಂತ ಹೇಳಿದರೆ ಶರೀರವನ್ನು ಶ್ರಮದ ಕಡೆಗೆ, ಮನಸ್ಸನ್ನು ಶ್ರದ್ಧೆಯ ಕಡೆಗೆ, ಬುದ್ಧಿಯನ್ನು ಜ್ಞಾನದ ಕಡೆಗೆ ತೆಗೆದುಕೊಂಡು ಹೋಗಬೇಕು ಅಂತ. ಈ 3 ಕೂಡ ಅವರು ತಮ್ಮ ಜೀವನದಲ್ಲಿ ನಿತ್ಯ ಕಾಯಕ ಮಾಡಿಕೊಂಡ್ರು. ಶರೀರವನ್ನು ಶ್ರಮದ ಕಡೆಗೆ ತೆಗೆದುಕೊಂಡು ಹೋದರು. ಅದಕ್ಕೋಸ್ಕರ ಅವರು ನಿತ್ಯ ಯೋಗ ಮಾಡಿದರು. ಆ ಯೋಗವೇ ಕೂಡ ಅವರ ಒಂದು ಆಧ್ಯಾತ್ಮಿಕ ಶಕ್ತಿ ಅವರೊಳಗಡೆ ಹುಟ್ಟುಕೊಂಡು, ಆ ಶಕ್ತಿಯೇ ಕೂಡ ಭಕ್ತಿಯಾಗಿ ಕನ್ನಡ ಚಿತ್ರರಂಗದಲ್ಲಿ ಯುಕ್ತಿಯಾಗಿ ಕಾಣಿಸ್ಕೊಳ್ತಾ ಹೋಯಿತು. ಅದೇ ರೀತಿ ಅವರು ಮನಸ್ಸನ್ನು ಶ್ರದ್ಧೆ ಕಡೆ ಹೋದರು. ಅವರು ಯಾವ ರೀತಿ ಶ್ರದ್ಧೆಯಿಂದ ಅವರು ಒಂದು ಸಿನಿಮಾ ರಂಗಕ್ಕೆ ಪ್ರವೇಶ ಪಡಿತಾ ಇದ್ರು, ಒಂದು ನಟನೆಗೆ ಅವರು ಹೋಗ್ತಾ ಇದ್ರು ಅಂತ ಹೇಳಿದರೆ, ಅವತ್ತಿನ ದಿವಸ ಬೆಳಗಿನ ಜಾವ ಬೇಗೆದ್ದು ಮಾನಸಿಕ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ರು. ಅದನ್ನೇ ಹೇಳಿದಂಗೆ ಶರೀರ ಶ್ರಮ ಅಂತ ಹೇಳಿದ್ರೆ ಕೇವಲ ಅವರು ಭಾಷೆಯಿಂದ ಅಲ್ಲ, ಅಭಿನಯದಿಂದ, ಆಂಗಿಕ ಭಾಷೆ, ದೈಹಿಕ ಭಾಷೆ ಹಾಗೂ ಕಣ್ಣಿನ ಭಾಷೆಯ ಮೂಲಕ ಎಲ್ಲವನ್ನು ಚಿತ್ರದ ಮೂಲಕ ನಮಗೆ ತೋರಿಸಿಕೊಟ್ರು. ಬಣ್ಣದ ಬದುಕಿನ ಮುಖಾಂತರ ಬಣ್ಣಗಳು ಮಾಸದ ಹಾಗೆ ನಮ್ಮೆಲ್ಲರನ್ನು ಕರೆದುಕೊಂಡು ಹೋದಂಥವ್ರು. ಈ ಸಮಾಜದಲ್ಲಿ ಶ್ರೀಸಾಮಾನ್ಯನಿಂದ ಹಿಡಿದು ಶ್ರೀಮಂತನ ಮನುಷ್ಯನವರೆಗೂ, ಕಟ್ಟಕಡೆಯ ವ್ಯಕ್ತಿಯಿಂದ ಹಿಡಿದು ಸಮಾಜದ ತುತ್ತ ತುದಿಯಲ್ಲಿರುವ ವ್ಯಕ್ತಿಯ ಬಗ್ಗೆ ಯಾವುದೇ ಒಂದು ತಾರತಮ್ಯವಿಲ್ಲದೆ, ಸಮುದಾಯಕ್ಕೆ ಧಕ್ಕೆಯಾಗದ ಹಾಗೆ, ಯಾವುದೇ ಸಮುದಾಯಕ್ಕೆ ನೋವಾಗದ ಹಾಗೆ ಚಿತ್ರಗಳನ್ನು ಕೊಡುತ್ತಾ ಸಮಾಜದ ನೋವುಗಳಿಗೆ ಅವರು ಒಂದು ರೂಪವನ್ನು ಕೊಡ್ತಾ ಬಂದರು. ಭಾಷೆಗಳಿಗೆ ಭಾವನೆಯನ್ನು ತುಂಬಿದರು, ಭಾವನೆಗೆ ಜೀವ ತುಂಬಿದರು, ಜೀವಕ್ಕೆ ರೆಕ್ಕೆಯನ್ನು ಕೊಟ್ಟರು. ಬಣ್ಣಗಳನ್ನು ಸಂಯೋಜನೆಗೊಳಿಸಿದರು, ಅದೇ ರೀತಿ ಭಾವೈಕ್ಯತೆಯನ್ನು ವಿನ್ಯಾಸಗೊಳಿಸಿದರು, ಬಂಧುತ್ವವನ್ನು ಶ್ರೀಮಂತಿಕೆಗೊಳಿಸಿದರು. ಹೇಗೆ ನಡ್ಕೊಂಡು ಹೋಗಬೇಕು, ಹೇಗೆ ನಾವು ಬದುಕಬೇಕು ಅನ್ನೋದನ್ನು ಪ್ರತಿ ಹಂತದಲ್ಲೂ ತೋರಿಸ್ತಾ ಹೋಗ್ತಾರೆ. ಬೇಡರ ಕಣ್ಣಪ್ಪನಾಗಿ, ಶಿವಮೆಚ್ಚಿದ ಕಣ್ಣಪ್ಪನಾಗಿ ನಮ್ಮ ಕಣ್ಣು ಮುಂದೆ ಬಂದು ನಿಲ್ತಾರೆ. ಕಾಳಿದಾಸನಾಗಿ ಕಾಣಿಸ್ಕೊಂಡ್ರು, ಕನಕದಾಸನಾಗಿದ್ದರು,
ಪುರಂದರದಾಸರಾಗಿ ನಮ್ಮ ಮುಂದೆ ಅನೇಕ ಚಿತ್ರಗಳನ್ನು ಕೊಟ್ಟಂಥವ್ರು. ಪ್ರತಿ ಒಂದು ಸಿನಿಮಾದಲ್ಲೂ ಕೂಡ ಒಂದು ಕಲೆಯನ್ನು, ಒಂದು ಕ್ರೀಡೆಯನ್ನು ಅವರು ತೋರಿಸ್ತಾ ಹೋಗಿದ್ದಾರೆ. ಒಂದು ವಿಶೇಷವಾದ ವಾಹನವನ್ನು ತೋರಿಸ್ತಾ ಹೋದರು. ಯಾವುದೇ ಚಿತ್ರದಲ್ಲೂ ಕೂಡ ಮಹಿಳೆಗಾಗಲಿ ತಾಯಿಗಾಗಲಿ ನೋವಾಗದ ರೀತಿಯಲ್ಲಿ ನಡೆದುಕೊಂಡಂಥವ್ರು. ಎಷ್ಟು ಸಿನಿಮಾಗಳನ್ನು ನೋಡಿದರೂ ಮತ್ತೊಮ್ಮೆ ಮಗದೊಮ್ಮೆ ನೋಡ್ತಾ 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 ಆಸ್ವಾದಿಸ್ತಾ ಕಲೆ ಅನ್ನೋದನ್ನು ಎಷ್ಟರ ಮಟ್ಟಿಗೆ ಅನುಭವಿಸಬೇಕು ಅನ್ನೋದನ್ನು ನಿಜವಾಗ್ಲೂ ಅರ್ಥ ಮಾಡಿಕೊಳ್ಳಬೇಕಾದ್ರೆ ಇಂದಿನ ಯುವ ಪೀಳಿಗೆಗೆ ರಾಜ್ಕುಮಾರ್ ಸಿನಿಮಾಗಳು ತೆರೆದಿಟ್ಟಂತಹ ಒಂದು ಕನ್ನಡಿ ಅಂತ ಕಾಣುತ್ತೆ, ತೆರೆದಿಟ್ಟಂತಹ ಒಂದು ಪುಸ್ತಕ ನಮ್ಮ ಜೀವನದಲ್ಲಿ. ಆ ಸಿನಿಮಾಗಳನ್ನು ನೋಡುವುದು ಹೇಗೆ? ಇವತ್ತು ನಾವು ಒಂದು ಮೊಬೈಲಲ್ಲಿ ಬರುವ ಸಂದೇಶವನ್ನೇ ಕೂಡ ನಾವು ಅಕ್ಕಪಕ್ಕ ಯಾರಿದ್ದಾರೆ ಅಂತ ಹೇಳಿ ನೋಡುವ ಸ್ಥಿತಿಯ ಕಾಲಘಟ್ಟದಲ್ಲಿ ಇದ್ದೇವೆ. ಆದರೆ ರಾಜ್ಕುಮಾರ್ ಸಿನಿಮಾಗಳು ಹಾಗಲ್ಲ. ಇಡೀ ಮನೆ ಮಂದಿಯೆಲ್ಲ ಕುಳಿತು ನೋಡಬಹುದಾದಂತಹ, ಆಸ್ವಾದಿಸಬಹುದಾದಂತಹ, ನಮಗೆ ಜ್ಞಾನಕ್ಕೆ ಹೊರಹಚ್ಚುವಂತಹ, ಹೊಸತನದ ಹಾದಿಯನ್ನು ಹುಡುಕುವಂತಹ ಒಂದು ಸಿನಿಮಾಗಳನ್ನು ಕೊಟ್ಟಂತಹ ಧೀಮಂತ ಶ್ರೀಮಂತ ವ್ಯಕ್ತಿ ಅಂತ ಹೇಳಿದರೆ ನಮ್ಮ ಅಣ್ಣವರು. ಸುಮಾರು 208 ಚಿತ್ರಗಳನ್ನು ಅಭಿನಯಿಸುವ ಮೂಲಕ, 208 ವಿಭಿನ್ನ ಪಾತ್ರಗಳನ್ನು ಅಭಿನಯಿಸುವ ಮೂಲಕ ಕಾಲಘಟ್ಟದಲ್ಲಿ ಈ ಸಮಾಜದಲ್ಲಿರ್ತಕ್ಕಂತಹ ಎಲ್ಲ ತರಹದ ನೋವುಗಳನ್ನು, ಎಲ್ಲ ತರಹದ ದುಶ್ಚಟಗಳು ಏನಿದೆಯೋ ಅದನ್ನು ಹೋಗಲಾಡಿಸಲಿಕ್ಕೆ ಅವರು ಸಾಕಷ್ಟು ಶ್ರಮವನ್ನು ವಹಿಸಿದರು. ಜೀವನ ಚೈತ್ರದ ಮುಖಾಂತರ ಈ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡ್ತಾರೆ. ರಕ್ತ ಸಂಬಂಧ ಅನ್ನೋದು ಎಷ್ಟು ಗಟ್ಟಿ ಅನ್ನೋದು ಕೊಡ್ತಾರೆ. ಮದ್ಯಪಾನವನ್ನು ವಿರೋಧಿಸುವ ಮೂಲಕ ಆ ಸಿನಿಮಾದಲ್ಲಿ ಒಂದು ಸಂದೇಶವನ್ನು ಕೊಡ್ತಾರೆ. ವೇಶ್ಯಾವಾಟಿಕೆಯ ಹೆಚ್ಚಾದಂಥ ಸಂದರ್ಭದಲ್ಲಿ ಅದಕ್ಕೋಸ್ಕರವಾಗಿ ಅವರು ಆಕಸ್ಮಿಕ ಅನ್ನುವಂಥ ಒಂದು ಸಿನಿಮಾ ಮಾಡುವ ಮುಖಾಂತರ ಅದರಲ್ಲಿ ಅನೇಕ ಸಂದೇಶವನ್ನು ಕೊಟ್ಟು ಮಹಿಳೆಯರ ರಕ್ಷಣೆಗೆ ಮುಂದಾಗಿ ನಿಲ್ತಾರೆ. ಶಬ್ದವೇದಿಯ ಮುಖಾಂತರ ಇವತ್ತಿನ ಗಾಂಜಾ ಅಥವಾ ಡ್ರಗ್ಸ್ ಅಂತ ಏನು ಹೇಳ್ತೀವೋ ಅದನ್ನು ಹೋಗಲಾಡಿಸಬೇಕು, ಯುವ ಸಮುದಾಯ ಒಟ್ಟಾಗಬೇಕು ಅಂತ ಹೇಳಿ ಒಂದು ಸಂದೇಶವನ್ನು ಕೊಡ್ತಾರೆ. ರೈತರು ಯಾವಾಗಲೂ ಈ ಮಣ್ಣಿನ ಮಕ್ಕಳು, ಅವರು ಒಡ ಹುಟ್ಟಿದವರು, ಅವರು ಯಾವತ್ತೂ ಕೂಡ ಮನೆಯನ್ನು ಇಬ್ಬಾಗ ಮಾಡಿ ಹೋಗಬಾರದು ಅನ್ನೋದಕ್ಕೆ ಒಂದು ಸಂದೇಶವನ್ನು ಇಟ್ಕೊಂಡು ಒಡ ಹುಟ್ಟಿದವರು ಅನ್ನುವಂಥ ಒಂದು ಸಿನಿಮಾವನ್ನು ತರ್ತಾರೆ. ನಾದಮಯ ಹಾಡುವ ಮುಖಾಂತರ ರಾಷ್ಟ್ರ ಪ್ರಶಸ್ತಿಯನ್ನು ಗಳಿಸ್ತಾರೆ. ಯಾರೇ ಕೂಗಾಡಲಿ ಅಂಥೇಳಿ ಎಮ್ಮೆ ಮೇಲೆ ಕುಳಿತು ಸಂಪತ್ತಿಗೆ ಸವಾಲಿನ ಮುಖಾಂತರ ಗಾಯಕರಾಗಿ ಚಿತ್ರರಂಗದಲ್ಲಿ ಶಾಶ್ವತವಾಗಿ ಪ್ರವೇಶವನ್ನು ಪಡೀತಾರೆ. ಆರಾಧಿಸುವೆ ಮದನಾರಿ ಅಂತ ಹೇಳುವ ಮೂಲಕ ಬೊಬ್ರು ವಾಹನದಲ್ಲಿ ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ ಅನ್ನುವಂಥ ಹಾಡಿನ ಮೂಲಕ ಮನೆ ಮಾತಾಗ್ತಾರೆ. 2 ಪಾತ್ರಗಳನ್ನು ಕಣ್ಣೆದುರಿಗೆ ಅಷ್ಟು ಅಚ್ಚುಕಟ್ಟಾಗಿ ಅಭಿನಯಿಸಿದ್ದು ಅಂತ ಹೇಳಿದರೆ ಒಂದು ಬೊಬ್ರು ವಾಹನ ಮತ್ತು ಅರ್ಜುನನಲ್ಲಿರ್ತಕ್ಕಂಥ ಒಂದು ಅಹಂಕಾರ ಅಥವಾ ಅವನಲ್ಲಿರ್ತಕ್ಕಂಥ ಒಂದು ರಾಜಗಾಂಭೀರ್ಯ, ಅವನಲ್ಲಿರ್ತಕ್ಕಂಥ ಕೋಪ, ನಾನು ಎಷ್ಟೇ ಆದರೂ ಕೂಡ ಬಹಳಷ್ಟು ಪರಾಕ್ರಮಿಯಾಗಿದ್ದೀನಿ ಎನ್ನುವ ಒಂದು ಅಹಮ್ಮನ್ನು ತೋರಿಸುವಂತಹ ಒಂದು ವ್ಯಕ್ತಿತ್ವವನ್ನು ಅವರ ಬಾಡಿ ಲ್ಯಾಂಗ್ವೇಜ್ ಅಂತ ನಾವೇನು ಹೇಳ್ತೀವಿ ಆಂಗಿಕ ಭಾಷೆಯಲ್ಲಿ ನಾವು ಕಾಣ್ತೀವಿ. ಅದೇ ನಯ, ವಿನಯ, ಶೌರ್ಯ, ಹೋರಾಟದ ಕಿಚ್ಚು, ಮಾತೃ ನಿಂದನೆಯನ್ನು ಅನುಭವಿಸಿದಂತಹ ಬೊಬ್ರು ವಾಹನ ಪಾತ್ರದಲ್ಲಿ ಆ ನೋವನ್ನು, ಆ ಒಂದು ರಸವನ್ನು ಅದ್ಭುತವಾಗಿ ಅಭಿನಯಿಸಿ ತೋರಿಸಿದ್ದಾರೆ. ಅಲ್ಲಿಂದ ಅವರು ಬಂದರೆ ಕಾಳಿದಾಸ ಮುಖಾಂತರ ಶೃಂಗಾರ ರಸದಲ್ಲಿ ಅದ್ಭುತವಾಗಿ ಕನ್ನಡವನ್ನು ಹೇಗೆ ಮಾತನಾಡಬೇಕು, ಕಾಳಿದಾಸ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು ನಾವು ಯಾರೂ ಕಣ್ಣಿಂದ ನೋಡಿದವರಲ್ಲ, ಅಂತಹ ಒಬ್ಬ ಕಾಳಿದಾಸನನ್ನು ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿ ಎಲ್ಲರ ಮನೆ ಮಾತಾಗಿಸಿದಂಥವರು ಡಾಕ್ಟರ್ ರಾಜ್ಕುಮಾರ್ ಅವರು. ಚಲಿಸುವ ಮೋಡಗಳ ಮುಖಾಂತರ ತಾನು ಪ್ರೀತಿಸಿದ ಹುಡುಗಿಗೆ ನೋವಾದಾಗಲೂ ಕೂಡ, ಅವಳು ಕೈ ಬಿಟ್ಟು ಹೋದರೂ ಕೂಡ ಅವಳಿಗೆ ನೋವಾಯಿತು ಅಂತ ಹೇಳಿ ಆಗ ಬಂದು ಅದಕ್ಕೆ ನಿಂತು ಒಂದು ನ್ಯಾಯವನ್ನು ಒದಗಿಸ್ಕೊಡ್ತಾರೆ. ಅನುರಾಗರಿತು ಸಿನಿಮಾದ ಮೂಲಕ ಭೋಗ ಮತ್ತು ತ್ಯಾಗ ಎರಡರನ್ನ ವಿಚಾರದಲ್ಲಿ ನೋಡಿದಾಗ ತಾಯಿಗೋಸ್ಕರ ತನ್ನ ಜೀವನವನ್ನೇ ತ್ಯಾಗ ಮಾಡಿದಂತಹ ರಾಜ್ಕುಮಾರ್ ಅವರ ಮನೋಜ್ಞ ಅಭಿನಯವನ್ನು ಪರಭಾಷೆ ಚಿತ್ರದ ಶ್ರೇಷ್ಠ ನಟರುಗಳು ಮೆಚ್ಚಿ, ನಾವು ಇವರು ಹಾಗೆ ಮಾಡಲಿಕ್ಕೆ ಆಗೋದಿಲ್ವಲ್ಲ, ಎಂತಹ ಶ್ರೇಷ್ಠ ನಟನನ್ನು ಪಡೆದಂಥ ಕನ್ನಡಿಗರು ಧನ್ಯರು ಅಂತ ಹೇಳಿದಂತಹ ಮಾತನ್ನು ಕೂಡ ನಾವು ಕೇಳಿದ್ದೇವೆ. ಸನಾದಿ ಅಪ್ಪಣ್ಣ ಮೂಲಕ ಬಿಸ್ಮಿಲ್ಲಾ ಖಾನ್ರಂತಹ ಶ್ರೇಷ್ಠತಮವಾದಂತಹ ಸಾಯನಾಯಿ ವಾದಕನನ್ನು ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿ ಇಂದೂ ಕೂಡ ಎಲ್ಲರ ಕೇಳುಗರ ಮನಸ್ಸಿನಲ್ಲಿ ಸದಾ ಹಸಿರಾಗಿ ಶಾಶ್ವತವಾಗಿ ನೆಲೆ ನಿಲ್ಲುವಂತೆ ಮಾಡಿದ ಕೀರ್ತಿ ಡಾಕ್ಟರ್ ರಾಜ್ಕುಮಾರ್ಗೆ ಸಲ್ಲುತ್ತದೆ. ಹಾಗಾಗಿ ಅವರು ಯಾವ ದೃಷ್ಟಿಯಲ್ಲಿ ಅವರು ಅಭ್ಯಾಸ ಮಾಡ್ತಾ ಇದ್ರು ಅಂತ ಹೇಳಿದರೆ ಮಾನಸಿಕ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ರು. ನೋಡುಗರಿಗೆ ಯಾವುದೇ ರೀತಿಯ ಸಿನಿಮಾ ಮುಜುಗರವನ್ನುಂಟು ಮಾಡೋದು, ಅವರು ಕೂಡ ಒಂದು ಆತ್ಮೀಯವಾಗಿ ಸಂತೋಷವಾಗಿ ಸಿನಿಮಾವನ್ನು ನೋಡಿ ಸಂತಸ ಪಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ಪ್ರೇಕ್ಷಕರನ್ನು ಕೂಡ ಸಿನಿಮಾಕ್ಕೆ ನೋಡುವ ದೃಷ್ಟಿಯನ್ನು ಅಣಿಗೊಳಿಸ್ತಾ ಇದ್ರು, ದೃಷ್ಟಿಕೋನವನ್ನು ನೀಡ್ತಾ ಇದ್ರು.
ಈ ಹಿನ್ನೆಲೆಯಲ್ಲಿ ನಾವು ರಾಜ್ಕುಮಾರ್ ಅವರನ್ನು ನೋಡ್ತಾ ಹೋದರೆ ಒಂದಲ್ಲ ಎರಡಲ್ಲ ಅವರ ಹೋರಾಟದ ಹಾದಿ ಇರ್ಬೋದು, ಅವರು ಹಾಡಿರ್ತಕ್ಕಂಥ ಭಕ್ತಿಗೀತೆಗಳಿರ್ಬೋದು, ಎಲ್ಲ ದೇವರ ಮೇಲಿನ ಭಕ್ತಿಗೀತೆಗಳನ್ನು ಹಾಡಿದ ಏಕೈಕ ವ್ಯಕ್ತಿ ಅಂತ ಹೇಳಿದರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಕ್ಯಾಸೆಟ್ ಸಂಸ್ಕೃತಿ ಯಾವಾಗ ಬಂತೋ ಆಗ ಎಲ್ಲ ದೇವರುಗಳ ಮೇಲುವೆ ಸಾವಿರಾರು ಹಾಡುಗಳನ್ನು ಹಾಡಿದ್ದಾರೆ. ಆ ಹಾಡಿದಂಥ ಹಾಡಿನಲ್ಲಿ ಬಂದಂತಹ ಹಣವನ್ನು ಮಹಿಳೆಯರ ಅಬಲಾಶ್ರಮಕ್ಕೆ ಕಳಿಸ್ತಾ ಇದ್ರು ಅನ್ನೋದು ಕೂಡ ನಾವು ಕೇಳ್ಪಟ್ಟಿದ್ದೀವಿ. ಅವರು ಸದ್ದಿಲ್ಲದಂತೆ ಶುದ್ಧವಾಗುವುದು ಮೋಡ ಎನ್ನುವ ಹಾಗೆ ಬದುಕು ತೋರಿಸ್ತಾರೆ. ಎಲ್ಲೂ ಕೂಡ ಇಂತಹ ಸಹಾಯ ಮಾಡಿದ್ದನ್ನು ಪ್ರಚಾರ ಎಲ್ಲೂ ಮಾಡಿಕೊಳ್ಳಕ್ಕೆ ಹೋಗೋದಿಲ್ಲ. ತಾವು ಬೆಳೆಯುವ ಜೊತೆಗೆ ತನ್ನ ಸಹ ನಟರನ್ನು ಸಹ ಕಲಾವಿದರನ್ನು ಬೆಳೆಸ್ತಾ ಒಂದು ಆಲದ ಮರವಾಗಿ ನಮ್ಮ ಚಿತ್ರರಂಗದಲ್ಲಿ ಇವತ್ತು ಕಾಣಿಸ್ಕೊಳ್ತಾರೆ. ಇವತ್ತಿನ ಮಕ್ಕಳಿಗೆ ಸಿನಿಮಾ ನೋಡೋದು ಹೇಗೆ ಅನ್ನೋದೇ ಗೊತ್ತಿಲ್ಲ. ಅದನ್ನು ನೋಡಬೇಕು ಅಂದರೆ ರಾಜ್ಕುಮಾರ್ ಸಿನಿಮಾವನ್ನು ನೋಡುವ ಮುಖಾಂತರ ಸಿನಿಮಾ ನೋಡುವಾಗೋದಕ್ಕೆ ಪ್ರವೇಶವನ್ನು ಹೇಗೆ ಪಡಿಬೇಕು ಅನ್ನೋದು ಕೂಡ ಈ ಸಿನಿಮಾದಿಂದ ನಾವು ಕಲ್ತ್ಕೊಳ್ತಾ ಹೋಗ್ತೀವಿ. ಒಂದಲ್ಲ ಎರಡಲ್ಲ, ಅರಣ್ಯದಕ್ಕೆ ಸಂಬಂಧಪಟ್ಟ ಹಾಗೆ ಗಂಧದ ಗುಡಿ ಸಿನಿಮಾವನ್ನು ತೆಗಿತಾ ಹೋಗ್ತಾರೆ, ಸಂಪತ್ತಿಗೆ ಸವಾಲ್ ಸಿನಿಮಾ ಮಾಡ್ತಾರೆ, ಸನಾದಿ ಅಪ್ಪಣ್ಣ ಮಾಡ್ತಾರೆ, ಬಂಗಾರದ ಮನುಷ್ಯನಾಗಿ ಓದಿದರೆ ನಾನು ಮತ್ತೆ ಮಣ್ಣಿಗೆ ಬಂದು ನಾನು ಕೃಷಿಯನ್ನು ಕೆಲಸ ಮಾಡಬಹುದು ಅನ್ನೋದಕ್ಕೆ ಬಂಗಾರದ ಮನುಷ್ಯನಾಗ್ತಾರೆ. ದೇವತಾ ಮನುಷ್ಯನಾದಂಥ ಒಂದು ಸಿನಿಮಾದಲ್ಲಿ ಒಬ್ಬ ರೋಷ ಆದಂಥ ವ್ಯಕ್ತಿ ತನ್ನನ್ನು ನಿರಪರಾಧಿಯಾಗಿದ್ದ ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ಜೈಲಿಗೆ ಕಳಿಸಿದಂಥವನ್ನ ಸೇಡು ತೀರಿಸ್ಕೊಳ್ಳೋಕೆ ಹೋದಾಗ ಕೈಯಲ್ಲಿ ಹಿಡಿದ ಚಾಕುವನ್ನು ಹಿಡಿದು ಹೋಗ್ತಾರೆ. ಆ ದೃಶ್ಯ ಮನೋಜ್ಞವಾಗಿದೆ. ಆ ಕ್ಷಣ ಹುಟ್ಟಿದ ಒಂದು ಮಗುವಿನ ಅಳುವಿನ ಧ್ವನಿಯನ್ನು ಕೇಳದಂಥ ಸಂದರ್ಭದಲ್ಲಿ ಎರಡೂ ಕೂಡ ಅವರಿಗೆ ಒಂದು ವಿಸ್ಮಯಗೊಳಿಸುತ್ತೆ. ಆ ಪಾತ್ರವನ್ನು ಇವತ್ತು ಕಣ್ಣಲ್ಲಿ ಕಟ್ಟದ ಹಾಗೆ ಅಭಿನಯಿಸಿದ ಒಬ್ಬ ವ್ಯಕ್ತಿ ಅಂತ ಹೇಳಿದರೆ ರಾಜ್ಕುಮಾರ್. ಒಂದು ಕಡೆ ಪ್ರಾಣವನ್ನು ಉಳಿಸ್ಲಾ, ಈಗ ತಾನೇ ಹುಟ್ಟಿದ್ದನ್ನು, ಅಥವಾ ನನ್ನ ಮೇಲೆ ದ್ವೇಷ ಮಾಡೋದಂಥವನನ್ನು, ನನ್ನನ್ನು ಕೊಲೆಗಾರ ಅಂತ ಕರೆದವನನ್ನು ನಾನು ಅವನ ಸೇಡು ತೀರಿಸ್ಕೊಳ್ಳ ಅನ್ನುವಂತಹ ಮನೋಜ್ಞ ಅಭಿನಯವನ್ನು ತೋರಿಸುವ ಮೂಲಕ ಕೈಯಲ್ಲಿದ್ದ ಚಾಕುವನ್ನು ಎಸೆದು ಆ ಈಗ ಹುಟ್ಟಿದ ಮಗುವಿಗೆ ಜೀವವನ್ನು ನೀಡಬೇಕು ಅಂತ ಹೇಳಿ ಆ ಮಗುವನ್ನು ಎತ್ತುಕೊಂಡು ಶಾಲೆ ಕಡೆ ಹೋಗ್ತಾರೆ. ಶಾಲೆಯ ವಾಹನ ಚಾಲಕರಾಗಿ ಆ ಮಗುವಿಗೆ ಶಿಕ್ಷಣವನ್ನು ಕೊಡುವಂತಹ ಕೆಲಸ ಮಾಡ್ತಾರೆ. ಈ ಸಣ್ಣ ಸಣ್ಣ ಸಂದೇಶಗಳನ್ನು ನೋಡ್ತಾ ಹೋದರೆ ರಾಜ್ಕುಮಾರ್ ಅವರು ಎಷ್ಟು ಮಾನಸಿಕ ಸಿದ್ಧತೆಯನ್ನು ಮಾಡಿಕೊಡ್ತಾ ಇದ್ರು, ಎಷ್ಟು ಸಮಾಜದ ಬಗ್ಗೆ ಕಳಕಳಿ ಇತ್ತು. ಅವರ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ 50 ಜನ ನಾಯಕಿಯರು, 50ಕ್ಕೂ ಹೆಚ್ಚು ನಾಯಕಿಯರನ್ನು ಅವರು ಕರ್ಕೊಂಡು ಬಂದು ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದರು. ಅವರಲ್ಲಿರತಕ್ಕಂಥ ಅಭಿನಯವನ್ನು ಹೊರತೆಗೆಯಲಿಕ್ಕೆ ಸಹಾಯ ಆಯಿತು. ಭಕ್ತ ಕುಂಬಾರ ಚಿತ್ರದ ಮುಖಾಂತರ ಭಕ್ತ ಪರಂಪರೆಯನ್ನು ತೋರಿಸ್ಕೊಡ್ತಾ ಹೋಗ್ತಾರೆ. ಕೃಷ್ಣದೇವರಾಯರಾಗ್ತಾರೆ, ಇಮ್ಮಡಿ ಪುಲಿಕೇಶಿ ಆಗ್ತಾರೆ. ಹೀಗೆ ಐತಿಹಾಸಿಕ ಮತ್ತು ಮಯೂರವರ್ಮನ ಮುಖಾಂತರ ಕನ್ನಡಿಗರ ಸಾಮ್ರಾಜ್ಯದ ಬಗ್ಗೆ ಮಾತಾಡ್ತಾರೆ. ರಾಜ್ಕುಮಾರ್ ಅವರ ಬಗ್ಗೆ ನಾವು ಮಾತಾಡೋದೇ ಅಲ್ಲ, ನಮ್ಮ ಮೈಸೂರಿನ ಜಯಚಾಮರಾಜೇಂದ್ರ ಒಡೆಯರು ಕೂಡ ನಮ್ಮ ಪೂರ್ವಿಕರನ್ನು ಪರಿಚಯಿಸಿದಂಥ ನೀವು ಶ್ರೇಷ್ಠ ರಾಜರು ಅಂತ ಕರೆದಂತಹ ಮಾತನ್ನು ಕೂಡ ನಾವಿಲ್ಲಿ ಕೇಳ್ತಾ ಹೋಗಿದ್ದೇವೆ. ಸುಮಾರು ಚಿತ್ರಗಳ ಮೂಲಕ ಸಾಮಾಜಿಕ ಸಂದೇಶಗಳನ್ನು ಕೊಡುವ ಮೂಲಕ ಮಾತಾಗಿದ್ದಾರೆ. ಅವರು ಸಿನಿಮಾದಲ್ಲಿ ಯಾವತ್ತೂ ಲಾಂಗ್ ಹಿಡಿಲಿಲ್ಲ, ಗ್ಯಾಂಗ್ ಕಟ್ಕೊಂಡು ಹೋಗಲಿಲ್ಲ. ಸಾಂಗ್ ಹಾಡುವ ಮುಖಾಂತರ ಕನ್ನಡಿಗರ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾರೆ. ಅನೇಕ ಚಿತ್ರಗಳನ್ನು ಮನೋಜ್ಞವಾಗಿ ಅಭಿನಯಿಸುವ ಮೂಲಕ ಅವರು ಎಷ್ಟೋ ಕಡೆ ಹೇಳ್ತಾರೆ, ನಂದು ಏನೂ ಇಲ್ಲ, ಆ ಸರಸ್ವತಿ ದೇವಿ ನನ್ನ ನಾಲಿಗೆಯ ಮೇಲೆ ನುಡಿಸ್ತಾರೆ. ನಮ್ಮ ಕನ್ನಡಿಗರು ಎಲ್ಲರೂ ಕೂಡ ನಾನು ಎಲ್ಲಿಯ ರಾಜ್ಕುಮಾರ, ಎಲ್ಲರೂ ಕೂಡ ಅವರವರು ಮಾಡಿ ಅವರವರು ಕಂಡುಕೊಂಡಿದ್ದೇ ಹೊರತು ನನ್ನ ಪಾತ್ರ ಏನೂ ಇಲ್ಲ ಅನ್ನುವ ರೀತಿಯಲ್ಲಿ, ಸರಳ ರೇಖೆ ಸರಳವಲ್ಲ ಅನ್ನುವ ರೀತಿಯಲ್ಲಿ ಅವರು ಸರಳವಾಗಿ ಬದುಕಿ, ಸರಳತೆಯಲ್ಲಿಯೇ ಹೃದಯ ಶ್ರೀಮಂತಿಕೆಯಿಂದ, ಸೌಹೃದಯವಂತಿಕೆಯಿಂದ, ಸರಳ ಸಜ್ಜನಿಕೆಯ ರೀತಿಯಲ್ಲಿ ಕನ್ನಡಿಗರಿಗೆ ಸದಾ ಶಾಶ್ವತವಾಗಿ ಅಮರರಾಗಿ ಇವತ್ತು ನಮ್ಮ ಕಣ್ಣು ಮುಂದೆ ಬಂದು ನಿಂತಿದ್ದಾರೆ. ಅವರಿಗೆ ಯಾವತ್ತೂ ಕೂಡ ಸಾವಿಲ್ಲ, ಅವರಿಗೆಲ್ಲರ ಹೃದಯದಲ್ಲೂ ಕೂಡ ಜೀವಂತವಾಗಿದ್ದಾರೆ ಅಂತ ಹೇಳ್ತಾ ನಾನು ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮವನ್ನು ಅಲ್ಲಾರಂಡ ರಂಗಚಾವಡಿಯವರು ಈ ದಿನ ನಡೆಸಿಕೊಟ್ಟಿದ್ದಾರೆ. ಆ ಅಲ್ಲಾರಂಡ ರಂಗಚಾವಡಿಯವರಲ್ಲಿರ್ತಕ್ಕಂಥ ರಾಜ್ಕುಮಾರ್ ಮೇಲಿನ ಅಭಿಮಾನಕ್ಕಾಗಿ ಈ ಒಂದು ಜನ್ಮದಿನವನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸುವ ಮೂಲಕ ಕನ್ನಡ ನಾಡಿನ ಜನತೆಗೆ ಒಂದು ಸಂದೇಶವನ್ನು ಕೊಡುವ ಮೂಲಕ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರ ಸೇವೆ, ಅವರಲ್ಲಿರ್ತಕ್ಕಂತಹ ಒಂದು ನಿಷ್ಠಾವಂತ ಪ್ರಾಮಾಣಿಕತೆಗೆ ನಾನು ಕೂಡ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅವರ ಸೇವೆ ನಿರಂತರವಾಗಿರಲಿ ಅಂತ ಹೇಳ್ತಾ, ಸದಾ ಹಸಿರಾಗಿರಲಿ, ಹೆಸರಾಗಿರಲಿ, ನಾಡಿಗೆ ಉಸಿರಾಗಿರಲಿ ಅಂತ ಹೇಳ್ತಾ ನನ್ನ ಮಾತಿಗೆ ನಾನು ವಿರಾಮ ಕೊಡ್ತಾ ಇದ್ದೇನೆ. ನಮಸ್ಕಾರ, ಧನ್ಯವಾದ.